ಹಾಕೊಂಡು ಶೋಕಿ ಮಾಡ್ತೀರಾ. ನಂಗೊತ್ತು ಹುಣಸೂರ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತೀರಾ, ಆದ್ರೆ ಹುಣಸೂರ್ ಟೌನ್ ಹಿಪ್ ಯಾವಾಗ ಮಾಡ್ತೀರಾ? ಟೈಮ್ ಬಂದಿದೆ ಬ್ರೋ, ಟೈಮ್ ಬಂದಿದೆ ಅನ್ಕೊಂಡಿದ್ ಮಾಡೋದಕ್ಕೆ ಟೈಮ್ ಬಂದಿದೆ. ಟೈಮ್ ಬಂದಿದೆ ಬ್ರೋ, ಟೈಮ್ ಬಂದಿದೆ ಹೆಟರ್ಸ್ ನೋಡಿಸೋದಕ್ಕೆ ಟೈಮ್ ಬಂದಿದೆ. ನಮ್ಮಪ್ಪ ಬಿಸ್ನೆಸ್ ನೋಡಿ ನೀವು ಆಡ್ಕೋತೀರಾ, ನಿಮ್ಮಪ್ಪ ದೊಡ್ಡ ಮಿನಿಸ್ಟ್ರು ಅಂತ ಅನ್ಕೊಂಡಿದ್ದೀರಾ. ತಾಕತ್ತಿದ್ರೆ ನಮ್ಮಪ್ಪನ ತರ ಬಿಸ್ನೆಸ್ ಮಾಡ್ರು, ಇಲ್ಲ ಅಂದ್ರೆ ಎಲ್ಲ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು. ನಿಮ್ ಕೈಯಲ್ಲೇನು ಕಿಸೋಕ್ಕಾಗಿಲ್ಲ ಅಂದ್ರದ್ದು ಬೇರೆಯವ್ರ ಕೆಲ್ಸನ ತುಂಬಾ ಚೆನ್ನಾಗಿ ಹಾಳು ಮಾಡ್ತೀರಾ. ಅವ್ರವ್ರ ಕಾಲು ಹೇಳೋದ್ ಬಿಟ್ರೆ ನೀವು ಇನ್ನೇನ್ ಮಾಡ್ತೀರಾ? ಇಂಥ ಕೆಲಸ ಮಾಡೋದ್ ಬಿಟ್ರೆ ನೀವು ಉದ್ಧಾರ ಆಗ್ತೀರಾ. ಟೈಮ್ ಬಂದಿದೆ ಬ್ರೋ, ಟೈಮ್ ಬಂದಿದೆ ಅನ್ಕೊಂಡಿದ್ ಮಾಡೋದಕ್ಕೆ ಟೈಮ್ ಬಂದಿದೆ. ಟೈಮ್ ಬಂದಿದೆ ಬ್ರೋ, ಟೈಮ್ ಬಂದಿದೆ ಹೆಟರ್ಸ್ನ ಓಡಿಸೋದಕ್ಕೆ ಟೈಮ್ ಬಂದಿದೆ. ಒಬ್ರ ಹತ್ರ ಮಾತಾಡಿದ್ರೆ ಸಾಕು ಬಕೆಟ್ ಬಕೆಟ್ ಅಂತೀರಾ, ಆದ್ರೆ ಆಮೇಲೆ ಹೋಗಿ ನೀವೆಲ್ಲ ಸಿಂಟೆಕ್ಸ್ ಹಿಡಿತೀರಾ. ಇಷ್ಟೆಲ್ಲ ಹೇಳೋದ್ಮೇಲಾದ್ರೂ ನೀವು ಬುದ್ಧಿ ಕಲಿತೀರಾ, ಇಲ್ಲ ನಿಮ್ ಲೈಫ್ ಸ್ಕ್ರಾಪ್ ಆಗೋ ತನಕ ಕಾಯ್ತಾ ಇರ್ತೀರಾ. ನನ್ ರ್ಯಾಪ್ ಸಾಂಗ್ ಕೇಳಿಸ್ಕೊಂಡಾದ್ಮೇಲೆ ನಾಲ್ಕರ ಅಂತೂ ಪಕ್ಕ ಮಾತಾಡೇ ಆಡ್ತೀರಾ. ಅದ್ರಲ್ಲಿ ಅರ್ಧ ಜನ ಹೇಟರ್ಸ್ ಇರ್ತೀರಾ, ಬಿಗ್ದೋರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ. ಟೈಮ್ ಬಂದಿದೆ ಬ್ರೋ, ಟೈಮ್ ಬಂದಿದೆ ಅನ್ಕೊಂಡಿದ್ ಮಾಡೋದಕ್ಕೆ ಟೈಮ್ ಬಂದಿದೆ. ಟೈಮ್ ಬಂದಿದೆ ಬ್ರೋ, ಟೈಮ್ ಬಂದಿದೆ ಹೆಟರ್ಸ್ನ ಉಳಿಸೋದಕ್ಕೆ ಟೈಮ್ ಬಂದಿದೆ. ಹಿಪ್ ಹಾಪ್ ಬಗ್ಗೆ ನನ್ನ ಗಾಳಿ ಗೊತ್ತಿಲ್ಲ ಅಂದ್ರೆ ಇನ್ಮೇಲೆ ನಾನು ಹೇಳ್ಕೊಡ್ತೀನಿ, ನನ್ನ ಫಾಲೋ ಮಾಡ್ಕೊಳ್ಳಿ. ಆದ್ರೂ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಎಂ ಟೌನ್ ಅಂತ ಸಾಂಗ್ ಇದೆ, ಹೋಗಿ ಕೇಳಿಸ್ಕೊಳ್ಳಿ. ಎಂ ಟೌನ್ ಪಕ್ಕನೆ ಹೆಡ್ಸ್ ಟೌನ್ ಇದೆ. ಹೆಡ್ಸ್ ಟೌನ್ ಬೆಳೆಯೋದಕ್ಕೆ ಇನ್ನು ಟೈಮ್ ಬೇಕಿದೆ. ಹೆಡ್ಸ್ ಟೌನ್ ಅಂದ್ರೆ ಹುಣಸೂರ್ ಟೌನ್ ಅಂತ ಗೊತ್ತಿಲ್ದಿರೋರ್ಗೆಲ್ಲ ಗೊತ್ತಾಗಬೇಕಾಗಿದೆ. ಟೈಮ್ ಬಂದಿದೆ ಬ್ರೋ, ಟೈಮ್